ನನಗಿಂತ ಮೊದಲೇ ಭಾರತೀಯಲ್ಲಿ ನಿನ್ನ ಆಲಸ್ಯದ ಪ್ರವೃತ್ತಿಯ ಫಲವಾಗಿ ದುರ್ಯೋಧನ ನಿನಗಿಂತ ಮೊದಲೇ ದ್ವಾರಕೆಯಲ್ಲಿ ಇದಂತಹ ವಿಡಂಬನೆ. ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಇದಕ್ಕೆ ನಾವುಗಳು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಪರಮಾತ್ಮನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದಿರುವುದು ನಮಗೆ ಆನಂದದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಹಿತ ಮತ್ತೊಂದು ಬಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವುದು ಸಾತ್ಯಕಿ. 4 ಮಾತುಗಳನ್ನು ಕೇಳಿಕೊಂಡು ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ಸರಿ ಸರಿ, ನಿನ್ನ ಇಷ್ಟವಿದ್ದ ಸ್ಥಳದಲ್ಲಿಯೇ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ಬಿಟ್ಟಿದ್ದರೂ ಸರಿ, ಗುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ಏನೂ ಕೂಡ ಮರೆಯದಿರು. ನಾನೂ ಮರೆತಿಲ್ಲ. ಈ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿತು. ಅಂಧಕಾರದಿಂದ ಬೆಳಕಿನೆಡೆಗೆ ಕಂಡುಕೊಂಡು ಹೋಗು. ಮೃತ್ಯುವನ್ನು ಹೊರಸಿ ಸಮೃದ್ಧತ್ವವನ್ನು ಕೊಡು. ಕೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವ ನಿತ್ತ ಪ್ರಭುವೇ, ವಿಭೀಷಣನ ಕಾಯ್ದ ಸ್ವಭಾವವ ಏನು ಜಾಗೃತನಾಗಿ ಎಲ್ಲ ಮೊರೆ ಕೇಳೋ, ಎಲ್ಲ ಮೊರೆ ಕೇಳೋ. Yoga, yoga, yoga.